ಮೈಸೂರು ವಿಭಾಗಕ್ಕೆ ಸೇರಿದ್ದು ಹಾಸನ. ರೆವಿನ್ಯೂ ವಿಭಾಗನೂ ಅವ್ರಿಗೆ ಏನೋ ಆಸೆ, ಮೈಸೂರು ವಿಭಾಗನ ಹಾಸನಕ್ಕೆ ತಗೊಂಡೋಗ್ಬೇಕು ಅಂತಾರೆ, ಈ ಯೂನಿವರ್ಸಿಟಿನ ಹಾಸನಕ್ಕೆ ತಗೊಂಡೋಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ರೇನೋ. ಆಸೆ ನಿರಾಸೆ ಆಗಿದೆ ಪಾಪ. ಬಿಡಿ, ಈಗ ರಾಮನಗರದಿಂದ ಅವ್ರನ್ನ ಖಾಲಿ ಮಾಡೋವಂಥ ಸಂದರ್ಭ ಸನ್ನಿಹಿತ ಆಯ್ತಾ ಮಂಡ್ಯದವರು ಅವ್ರಿಗೆ ಶಕ್ತಿ ಕೊಟ್ಟರು. ಸೊ ಅವ್ರ ಮಗ ತಮ್ಮ ಮಾತೇ ಆಡ್ತಾ ಇಲ್ವಲ್ಲ, ನಮ್ಮ ಅಣ್ಣ ಮಾತಾಡೋದು ಸರಿ ತಪ್ಪು ಅಂತ ಹೇಳ್ಬೇಕಲ್ಲ ಅವರು. ಮಂಡ್ಯದಲ್ಲಿ ಯೂನಿವರ್ಸಿಟಿಗೆ ಹಾಸನ ಸೇರಿರೋದ್ರಿಂದ ತಪ್ಪೇನು, ಬೆಂಗಳೂರಿಗೆ ಹೋಗೋ ಬದಲು ಮಂಡ್ಯಕ್ಕೆ ಹತ್ರ ಅಂತ ಹೇಳ್ಬೋದಾಯ್ತಲ್ಲ ಕುಮಾರಸ್ವಾಮಿ ಅವರು ಬುದ್ಧಿನ. ಅಯ್ಯೋ ಗುರು, ಅವರ ಜನತಾ ದಳದ ನಿಲುವೇನಿದೆ ನಾನು ಅಲ್ಲಿಂದ ನೋಡ್ದನಲ್ವಾ, ಎಲ್ಲ ನೋಡಿದ್ದೀನಿ. ನಮ್ಮ ಜನ ಇನ್ನೂ ಅರ್ಥ ಮಾಡ್ಕೊಳ್ಳೋ ಟೈಮ್ ಬೇಕು. ನಮ್ಮ ಮಂಡ್ಯ ಜಿಲ್ಲೆ ಜನ ಜನತಾ ದಳದ ಯಾಕೆ ಚಲುವರಾಯಸ್ವಾಮಿ ಬಿಟ್ಟ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಅದಾದ್ಮೇಲೆ ಬಿಟ್ಟದ್ದು ಸರಿಯೇನೋ ಅಂತ ಕೆಲವರು ಒಪ್ಕೊಂಡ್ರು. ಇತ್ತೀಚೆಗೆ ಗೊತ್ತಾಗ್ತಾ ಇರ್ಬೋದು ಚಲುವರಾಯಸ್ವಾಮಿ ಜಿಲ್ಲೆಯವನಾಗಿ, ಜಿಲ್ಲೆ ಮಗನಾಗಿ ಏನೆಲ್ಲ ಕಾಳಜಿನ ವಹಿಸ್ತಾನೆ ಜಿಲ್ಲೆ ಅಭಿವೃದ್ಧಿಗೆ. ಸೊ ಇವರು ಯಾವ ರೀತಿ ನಿಲುವನ್ನ ತಾಳ್ತಾರೆ ಅನ್ನೋದು ಬಹುಶಃ ಮಂಡ್ಯ ಜಿಲ್ಲೆ ಜನಕ್ಕೆ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದೀನಿ. ಗೊತ್ತಾದ್ರೆ ಸಂತೋಷ, ಗೊತ್ತಾಗದೆ ಬೇಜಾರು ಮಾಡ್ಕೊಳ್ಳಲ್ಲ. ಅವ್ರ ಕೈಲಿ ಸಹಿಸಕ್ ಆಗದೇ ಇಲ್ಲ. ಅವ್ರ ಕೈಲಿ ಈಗ ಬೇಕಾದ್ರೆ ನೀವು ನಿಮ್ಗೆ ಏನ್ ಬೇಕೋ ಫೆಸಿಲಿಟೀಸ್ ಕೊಡ್ತೀನಿ. ಹಾಸನದಲ್ಲಿ ಏನೆಲ್ಲ ದೇವೇಗೌಡರು, ಕುಮಾರಸ್ವಾಮಿ ಅವರು, ರೇವಣ್ಣ ಅವರು ಮಾಡಿದ್ರು. ಸೊ ಮಂಡ್ಯದಲ್ಲಿ ಏನಿದೆ ನೋಡ್ಕೊಂಬನ್ನಿ ಒಂದ್ಸಲಿ, ಗೊತ್ತಾಗಲಿ. ಥ್ಯಾಂಕ್ ಯು. ಸೊ ಕೆಲವೆಲ್ಲ ಸಾಕಷ್ಟು ಸರ್ವೆಗಳು, ಜಾಯಿಂಟ್ ಸರ್ವೆಗಳು ಅನೇಕ ಬಾರಿ ನನಗೆ ಕಂಪ್ಲೇಂಟ್ಗಳು ಬರ್ತಿದ್ದೋ, ಚರ್ಚೆ ಬರ್ತಿದ್ದೋ, ಅದಕ್ಕೆ ಒಂದ್ಸಲಿ ರಿವ್ಯೂ ಮಾಡೋಣ ಅಂತ. ಡ್ರೋನ್ ಸರ್ವೆ ಆಗಿದೆ, ಅದನ್ನ ಏನೋ ಕಂಪ್ಲೀಟ್ ಆಗಿಲ್ಲ ಅಂತಾರೆ. ಮತ್ತು ಈ ನ್ಯಾಷನಲ್ ಹೈವೇದು NOC ಕೊಟ್ಟಿದ್ದಾರೆ, ಅದು ಹಿಂದೆ ಪೆನಾಲ್ಟಿ ಹಾಕಿದ್ರು, ಅದನ್ನ ಮುಚ್ಚಾಕಿದ್ದಾರೆ ಅಂತಾರೆ. ಈ ಥರದ್ದು ಏನೇನೋ ಇದೆ, ನಾನು ಸಂಪೂರ್ಣ ಮಾಹಿತಿ ತೊಗೊಳಕ್ಕಾಗಿಲ್ಲ. ನೋಡ್ತೀನಿ, ಅದನ್ನೆಲ್ಲ ಹೇಳ್ತೀನಿ. ಯಾವ್ಯಾವ ಪ್ರಾಬ್ಲಮ್ ಇದೆ DC ಅವರಿಗೆ ಜವಾಬ್ದಾರಿ ಕೊಟ್ಟು ಅದನ್ನೆಲ್ಲ ಕ್ರಮ ತಗೊಳಕ್ಕೆ.